ಸಿನಿಮಾ ಅದ್ಭುತವಾಗಿದೆ. ನವೀನನ ಒಂದು ಪಾತ್ರ ಭಾಳ ಚೆಂದ ಮೂಡಿ ಬಂದಿದೆ. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮನೋಜ್ಞ ಅಭಿನಯ, ಅತ್ಯುತ್ತಮ ಸಂಗೀತ, ಒಳ್ಳೆಯ ಚಿತ್ರೀಕರಣ. ಇನ್ನೇನು ಹೇಳಬೇಕು? ಗುಡ್ ಆ್ಯಂಡ್ ದೆರ್ ಈಸ್ ಎ ನೋ ಫೈಟ್ ಆ್ಯಂಡ್ ಇಸ್ ಎ ವೆರಿ ಗುಡ್ ಸ್ಟೋರಿ. ಈ ಕಾಲದಲ್ಲಿ ಹೆಂಗಿರಬೇಕು ಅಂತ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಕಾಮಿಡಿ ಚೆನ್ನಾಗೈತೆ, ಎಲ್ಲ ಚೆನ್ನಾಗಿದೆ. ಮಜಾ ಕೊಡುತ್ತೆ ಸರ್ ಸಿನಿಮಾ. ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿದೆ ರೀ. ಹಳೆಯದು ನಮ್ಮ ಬಾಲ್ಯ ಎಲ್ಲ ಜ್ಞಾಪಕ ಬಂದು ನಮಗೆ. ಚೆನ್ನಾಗಿದೆ, ಮಜಾ ಕೊಡುತ್ತೆ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಸಂಪೂರ್ಣವಾಗಿ ಒಳ್ಳೆ ಎಂಟರ್ಟೈನಿಂಗ್ ಆಗಿದೆ, ಕಾಮಿಡಿ ಇದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ. ಒಟ್ಟಾರೆ ಒಂದು ಒಳ್ಳೆ ಸಿನಿಮಾ ಸರ್. ಬಡಿ ಟೈಮಲ್ಲಿ ಇಂಥ ಸಿನಿಮಾ ಬಂದಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಜಕ್ಕೂ ಒಂದು ರಿಲೀಫ್ ಮೈಂಡ್ ರಿಲೀಫ್ ಆಗುತ್ತೆ. ಮಂಡ್ಯ ಸೊಗಡಂತೂ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಕ್ಟಿಂಗ್ ಹೆಂಗಿದೆ ಫಸ್ಟ್ ಸಿನಿಮಾ? ಭಾಳ ಚೆನ್ನಾಗಿದೆ, ಸೂಪರ್ ಹಿಟ್. ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬ ಯುವಕನೂ ನೋಡೋಂಥ ಒಂದು ಮೂವಿ ಆಗಿದೆ. ಈಗ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಮೂವಿನ ನೋಡಬೇಕಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್. ತುಂಬ ಒಳ್ಳೆ ಮೂವಿ ಮಾಡಿದ್ದಾರೆ ನವೀನ್ ಸಜ್ಜು ಅವರು. ಅವರ ಹಾಡುಗಳು ಅಷ್ಟೇ ಅದ್ಭುತವಾಗಿ ಬಂದಿದೆ. ಮೂವಿ ಮಾತ್ರ ಒಳ್ಳೆ ಕಾಮಿಡಿಯಾಗಿ ಒಳ್ಳೆ ಮನೋರಂಜನೆ ಆಗಿದೆ. ಪ್ರತಿಯೊಬ್ಬರು ಫ್ಯಾಮಿಲಿನೇ ಬಂದು ಈ ಮೂವಿನ ನೋಡಬೇಕು, ಎಂಜಾಯ್ ಮಾಡಬೇಕು. ಈ ವರ್ಷದಲ್ಲಿ ಒಳ್ಳೆ ಮೂವಿ ಅಂದರೆ ಲೋ ನವೀನ ಅದ್ಭುತವಾಗಿ ಮಾಡಿದ್ದಾನೆ. ಅಮೇಜಿಂಗ್ ಗ್ರೇಟ್. ಫಸ್ಟ್ ಹಾಫು ನೈಸ್ ರೂರಲ್ ಕಾಮಿಡಿ. ಸಿನಿಮಾ ಸೂಪರ್ ಆಗಿದೆ. ಕಾಮಿಡಿ ಅಂತ ಎಕ್ಸಲೆಂಟು. ಇನ್ನೊಂದು ಸರಿ ನೋಡ್ಬೋದು. ಇನ್ನೊಂದು 10 ಜನ ಎಲ್ಲ ಸಿಗ್ದವ್ರಿಗೆಲ್ಲ ಹೇಳ್ಬೋದು, ಲೋ ನವೀನ ಪಿಕ್ಚರ್ ಸೂಪರ್ ಆಗಿದೆ, ಎಲ್ಲರೂ ನೋಡಬೇಕಾಗಿದೆ. ಎಕ್ಸಲೆಂಟ್. ಏನು ಮಾತಾಡಲಿ ಇದೆ, ಎಲ್ಲ ಹೊಸ ಪರಿಚಯ. ದಯವಿಟ್ಟು ಬಂದು ನೋಡಿ, ಎಲ್ಲ ಫ್ಯಾಮಿಲಿ ಸಮೇತ ನೋಡಬೇಕಾಗಿರೋ ಸಿನಿಮಾ. ನಾರ್ಮಲ್ ಫ್ಯಾನ್ಸಿ ಲವ್ ಸ್ಟೋರಿಗಿಂತ ವೆರಿ ಡಿಫ್ರೆಂಟ್ ಆಗಿದೆ. ನಮ್ಮ ಹಳ್ಳಿ ಸೊಗಡಿದೆ, ತಮಾಷೆ ಇದೆ, ಹಾಡುಗಳೆಲ್ಲ ಚೆನ್ನಾಗಿದೆ, ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಸೊ ಖಂಡಿತ ಎಲ್ಲರೂ ಬಂದು ಪ್ರೋತ್ಸಾಹಿಸಿ. ಮೂವಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ಲೈಕ್ ಅ ರಿಯಲಿ ನೈಸ್ ಮೂವಿ ಫಾರ್ ದ ಯಂಗ್ಸ್ಟರ್ಸ್. ಸೊ ಎಲ್ಲ ಐ ಥಿಂಕ್ ಇಟ್ ಇಸ್ ಗೋನ್ ಡೂ ರಿಯಲಿ ವೆಲ್. ಸೊ ಬೆಂಗಳೂರಾಗಿ ಹಳ್ಳಿ ಸೊಗಡನ್ನ ನೋಡಿದ್ವಿ, ಅದೇನು ತುಂಬಾ ಡಿಫ್ರೆಂಟ್ ಅಂತ ಅನಿಸ್ತು ನನಗೆ. ನಮ್ಗೆ ಅಷ್ಟೊಂದು ಗೊತ್ತಿರಲ್ಲ ಅದ್ರ ಬಗ್ಗೆ, ಬಟ್ ನನಗೆ ಇದು ನೋಡಿದಾಗ ಹೌ ಲೈವ್ಲಿ ಆ್ಯಂಡ್ ನೈಸ್ ವಿಲೇಜ್ ಪೀಪಲ್ ಇರ್ತಾರೆ ಅಂತ ನಂಗೆ ತುಂಬ ಖುಷಿ ಆಯಿತು. ಸೊ ಐ ವುಡ್ ರಿಯಲಿ ಎಂಕರೇಜ್ ದ ಪೀಪಲ್ ಟು ಕಮ್ ಆ್ಯಂಡ್ ವಾಚ್ ದ ಮೂವಿ ಇನ್ ದ ಥಿಯೇಟರ್. ಲೋ ನವೀನ ಇಸ್ ಗೋನ್ ಬಿ ಅ ಸೂಪರ್ ಹಿಟ್. ತುಂಬ ಚೆನ್ನಾಗಿತ್ತು, ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ, ಮತ್ತು ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿದೆ. ಸೊ ರಿಯಲಿ ಎಂಜಾಯ್ಡ್. ಸರ್ ಕಾಮಿಡಿ ಚೆನ್ನಾಗಿದೆ, ಟ್ವಿಸ್ಟ್ ಇದೆ ಫಿಲ್ಮಲ್ಲಿ, ನೋಡ್ಬೋದು. ತುಂಬ ಚೆನ್ನಾಗಿದೆ, ಮಂಡ್ಯ ಭಾಷೆ ಚೆನ್ನಾಗಿದೆ. ಮೂವಿ ಫಂಟಾಸ್ಟಿಕ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಮಾತ್ರ ಎಂಜಾಯ್ ಮಾಡಿದ್ರೆ ಮೇಡಮ್? ತುಂಬ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿದ್ರೆ ನಾವು ಎಂಜಾಯ್ ಮಾಡ್ದಂಗೆ. ಹೇಗಿತ್ತು ಸಿನಿಮಾ? ಫಸ್ಟ್ ಪ್ರೀಮಿಯರ್ ಶೋ ಆಯ್ತು ಇವತ್ತು. ಆಡಿಯನ್ಸ್ ಫುಲ್ ಎಂಜಾಯ್ ಮಾಡ್ತಿದ್ರು. ಮೂವಿನ ಹೇಗಿತ್ತು ಸರ್ ನಿಮಗೆ ಎಕ್ಸ್ಪೀರಿಯನ್ಸ್? ಅಲ್ಲ, ನನಗೆ ಅದೇ, ನಾವು ಇಷ್ಟು ದಿನ ಒಂಥರ ಮಗು ಥರ ಸಾಕಿರ್ತೀವಿ ಸಿನಿಮಾನ. ಇವತ್ತು ಸ್ಕ್ರೀನ್ಗೆ ಬಿಟ್ಟಾಗ ಇಲ್ಲೆಲ್ಲರೂ ಅಂದರೆ ಕಾಮನ್ ಆಡಿಯನ್ಸು ಮತ್ತು ನಾವು ಮೀಡಿಯಾ ಗೆಳೆಯರಿಗೆ ಇವತ್ತು ಇನ್ವೈಟ್ ಮಾಡಿದ್ದು. ಅಂದರೆ ಫಸ್ಟು ಮೊದಲನೇ ಅಭಿಮಾನಿಗಳು ನೀವೆಲ್ಲರೂ ಇದ್ರಿ. ನಾನು ಸಿನಿಮಾ ನೋಡೋದಕ್ಕಿಂತ ಆಡಿಯನ್ಸ್ ಹೇಗೆ ಎಂಜಾಯ್ ಮಾಡ್ತಾರೆ ಅನ್ನೋದು ನೋಡ್ತಾ ಇದ್ದಾರೆ. ಅಂದರೆ ನಾವು ಯಾವ್ಯಾವ ಸೀನ್ನಲ್ಲಿ ಯಾವ್ಯಾವ ದೃಶ್ಯದಲ್ಲಿ ನಾವು ನಗಿಸ್ತೀವಿ, ಯಾವುದರಲ್ಲಿ ಅವ್ರಿಗೆ ಎಮೋಷನ್ನ ಕಟ್ಟಾಕ್ತೀವಿ ಅಂತ ನಾವು ಸ್ಕ್ರಿಪ್ಟ್ ಮಾಡಿದ್ವಿ. ಅದನ್ನೆಲ್ಲ ಜನಗಳಿಗೆ ತಲುಪ್ತಾ ಇದೆಯಾ ಅನ್ನೋ ನಿಟ್ಟಿನಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ನಿಂತಿದ್ದೆ. ಅಷ್ಟು ಜನನು ಎಂಜಾಯ್ ಮಾಡೋದು ನೋಡಿ ಹಬ್ಬ ನಾವೆಲ್ಲೋ ಮಾಡಿರೋ ಕೆಲಸ ಸಾರ್ಥಕ ಅಂತ ಅನ್ನಿಸ್ತು. ತುಂಬ 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 ಖುಷಿ ಆಯಿತು ನನಗೆಲ್ಲೋ ಒಂದು ಕಡೆ ಆ ಜನಗಳು ಎಂಜಾಯ್ ಮಾಡೋದನ್ನು ನೋಡಿ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡೆ ನಾನು. ತುಂಬ ಖುಷಿ ಆಯಿತು ನನಗೆ. ಮೊದಲನೇ ಆಡಿಯನ್ಸಿಂದ ಮೆಚ್ಚುಗೆ ಚಪ್ಪಾಳೆ ಬಂದಿದೆ. ಲೋ ನವೀನ ಅವರ ಮನ ಮುಟ್ಟಿದೆ. ಇನ್ನು ನಾವು ಮಾತಾಡೋದಕ್ಕಿಂತ ನೀವೆಲ್ಲರೂ ನೋಡಿದ್ದೀರಾ, ನೀವೆಲ್ಲರೂ ಜನಗಳಿಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಹೇಳಿದ್ರೆ, ಯಾಕೆಂದರೆ ಹಲವಾರು ತುಂಬ ದಿನಗಳ ನಂತರ, ಹಲವಾರು ವರ್ಷಗಳ ನಂತರ ಒಂದು ಪ್ಯೂರ್ ನೇಟಿವಿಟಿ, ಗ್ರಾಮೀಣ ಸೊಗಡಿನ ಕತೆ, ಆ ಭಾಷೆ, ಅಲ್ಲಿ ನಡೆಯುವಂಥ ದೃಶ್ಯಗಳು, ಇವೆಲ್ಲವೂ ಎಲ್ರಿಗೂ ಹತ್ತಿರವಾಗುವಂಥದ್ದು ಕತೆ ಮಾಡಿಕೊಂಡು ನಾವು ಇವತ್ತು ಸ್ಕ್ರೀನ್ ಮೇಲೆ ತಂದಿದ್ವಿ. ನಮ್ಮ ಹಳೆಯ ಕತೆಗಳೇ ಆಗಿರ್ಬೋದು, ಆದರೆ ನೋಡೋರಿಗೆ ಇದು ತುಂಬ ಫ್ರೆಶ್ ಆಗಿ ಕಾಣುತ್ತೆ. ಯಾಕೆಂದರೆ ನಮ್ಮ ಮಂಡ್ಯ ಸೊಗಡಿನ ಸಿನಿಮಾ ಲೋ ನವೀನ ಆಗಿರೋದ್ರಿಂದ ಇದು ಎಲ್ರಿಗೂ ಮನ ತಟ್ಟುತ್ತೆ, ಮನ ಮುಟ್ಟುತ್ತೆ ಲೋ ನವೀನ. ಹೆಚ್ಚು ಜನ ಬನ್ನಿ. 15ನೇ ತಾರೀಕಿಂದ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ 2 ಶೋನ ಮೈಸೂರಿನಲ್ಲಿ DRC ಮಾಲ್ನಲ್ಲಿ ಓಪನ್ ಮಾಡಿದ್ವಿ.
ಎರಡೂ ಶೋನು ಪೇಡ್ ಪ್ರೀಮಿಯರ್ ಓಪನ್ ಮಾಡಿದ್ವಿ. ಎರಡೂ ಶೋನು ಹೌಸ್ಫುಲ್ ಆಗಿದೆ. ನಾಳೆ ಮೈಸೂರಿನಲ್ಲಿ ಆಗ್ತಾಯಿದೆ. 15ನೇ ತಾರೀಕಿಂದ ರಾಜ್ಯಾದ್ಯಂತ ಎಲ್ಲ ಚಿತ್ರಗಳಲ್ಲೂ ಪಟ್ಟಿ ಇದೆ. ಎಲ್ಲ ಬುಕ್ ಮೈ ಶೋರ್ಗೆ ಹೋದರೆ ಗೊತ್ತಾಗುತ್ತೆ. ಫಸ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಈಗೆಲ್ಲ ಈಸಿಯಾಗಿ ಸಿಗ್ತೀವಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರಲ್ಲೆಲ್ಲ. ಅಲ್ಲಿ ಬಂದ್ಬಿಟ್ಟು ಬೈರಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ. ನಾನು ನಿಮಗೆ ಭರವಸೆ ಕೊಡ್ತೀನಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. 15ನೇ ತಾರೀಕಿಂದ ಲೋ ನವೀನ ನಿಮ್ಮ ನವೀನ ಸಿನಿಮಾನ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಕ್ಚುಲಿ ಇದು ಫೈನಲ್ ಕಟ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಭಾಳ ಖುಷಿ ಆಗ್ತಿದೆ. ನಿಜವಾಗ್ಲೂ ನನಗೆ ಮಾತೇ ಬರ್ತಾಯಿಲ್ಲ. ನೀವೇ ಎಲ್ಲರೂ ಸಿನಿಮಾ ನೋಡಿ ಭಾಳ ಖುಷಿ ಪಡ್ತೀರಾ. ಲೈಕ್ ನವೀನ್ ಸೆಡ್ ಅದರ ಒಂದು ನೇಟಿವಿಟಿ, ಹಳ್ಳಿ ಸೊಗಡು ಅದೆಲ್ಲ ಇದೆ. ಖುಷಿ ಪಡ್ತೀರಾ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಐ ಥಿಂಕ್ ಹೊಸ ಪ್ರತಿಭೆನ ಬೆಳೆಸಿ. ಧನ್ಯವಾದಗಳು. ಎಲ್ಲರೂ ನೋಡಿ 15ನೇ ತಾರೀಕಿಂದ ಸಿನಿಮಾ ಬಿಡುಗಡೆ ಆಗ್ತಿದೆ. ನಿಮ್ಮ ರಿವ್ಯೂಸ್ಗಾಗಿ ನಿರೀಕ್ಷಿಸ್ತಾ ಇರ್ತೀವಿ. ಧನ್ಯವಾದಗಳು. ಮತ್ತು ನಮ್ಮ ಸಿನಿಮಾನ ಬರೀ ಈ ವಯಸ್ಸವರೇ ನೋಡಬೇಕು ಅಂತೇನಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡುವಂಥ ಸಿನಿಮಾ. ಹಂಗಾಗಿ ಕುಟುಂಬ ಸಮೇತರಾಗಿ ನೀವೆಲ್ಲರೂ ನೋಡುವಂಥ ಸಿನಿಮಾ ಲೋ ನವೀನ. ನಿಂಗಣ ಲೋ ನವೀನ ಎಲ್ಲೋ ನಿಂಗಣ ಜಾಸ್ತಿ ಕೇಳಿ ಬರ್ತಾರೆ, ಏನು ಹೇಳ್ತೀರಾ ಸರ್? ಬಿಟ್ಟಿ ಕೊಟ್ಟಾಗ ಈಸ್ಕೋ, ವ್ಯಾಪಾರ ಬಂದಾಗ ಮಾರ್ಕೋ, ಗಾಳಿ ಬಂದಾಗ ತೂರ್ಕೋ ಅಂತ ಒಂದು ಗಾಳಿ ಅದು. ಜಗತ್ತಲ್ಲಿ ಹುಡ್ತಾಗಲೇ ಯಾರು ಏನು ಒತ್ಕೊ ಬರೋದಿಲ್ಲ. ಜಗತ್ತಲ್ಲಿ ಹುಡ್ತಾಗಲೇ ಯಾರು ಏನು ಒತ್ಕೊ ಬರೋದಿಲ್ಲ. ಮರಳಿ ಯತ್ನವ ಮಾಡು ಅಂತ. ಹಾಗಾಗಿ ಇಲ್ಲಿ ಹೆಂಗಾಗದೆ ಅಂದರೆ ಮೂಗ್ಗೆ ಯಾವ ಬೆಟ್ನಾರ ಸಿಗಾಕಿ ಎಲ್ಲ ಟೈಟ್ ಆಯ್ತವೆ. ಹಂಗೆ ಕೊಟ್ಟಿರೋ ಪಾತ್ರಕ್ಕೆ ಎಲ್ಲ ಪಾತ್ರಧಾರಿಗಳು ಕೂಡ ಅದಕ್ಕೆ ಜೀವ ತುಂಬಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಸೇರಿ ಒಂದು ಲೋ ನವೀನ ಆಗದೆ. ದಯಮಾಡಿ ನೀವೆಲ್ಲರೂ ಕೂಡ ನಮ್ಮ ಚಿತ್ರತಂಡಕ್ಕೆ ತಂದೆ ಇದ್ದಾಗೆ ಮಾಧ್ಯಮದಲ್ಲಿ ಸತ್ಯನೇ ಬಿತ್ತರಿಸಿ, ಸುಳ್ಳು ಹೇಳಬೇಡಿ. ಒಮ್ಮೆ ಹೋಗಿ ನೋಡಿ ಅಂತ ನೀವು ಒಬ್ಬರು ಮಾತಾಡೋದಾದರೆ 2 ತಿಂಗಳು ಕಾಯಮಾಗಿ ಓಡ್ತದೆ. ದಯಮಾಡಿ ಕೈ ಮುಗಿದು ಜೋಡಿಸ್ತೀನಿ. ನೀವೆಲ್ಲರೂ ಸೇರಿ ಗ್ರಾಮೀಣ ಪ್ರತಿಭೆ, ಸೊಗಡು, ಹಳ್ಳಿ, ಅಲ್ಪಪ್ರಾಣ, ಮಹಾಪ್ರಾಣ, ದೀರ್ಘ, ಸ್ವರ, ವ್ಯಂಜನ, ಒತ್ತಕ್ಷರ ಪ್ರತಿಯೊಂದಕ್ಕೂ ಕೂಡ ಸ್ಕ್ರಿಪ್ಟ್ ಮಾಡುವಾಗ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಎಲ್ಲೋ ಕಡೆಗೆ ನೀವೆಲ್ಲರೂ ಸೇರಿ ನಮ್ಮ ಕೈ ಹಿಡಿತೀರಿ ಅನ್ನತಕ್ಕಂಥ ವಿಚಾರದಲ್ಲಿ ಥಿಯೇಟ್ರಲ್ಲೂ ಕೂಡ ಹಾಕಿ ತೋರಿಸಿ ನಿಮ್ಮ ಎದುರಿಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಕೈ ಹಿಡಿಯೋದು ಬಿಡೋದು ನಿಮಗೆ ಸೇರುತ್ತೆ. ಎಕ್ಸ್ಪೀರಿಯೆನ್ಸು ನೀವು ಹೇಳಬೇಕು. ಈ ಸಿನಿಮಾ ನೋಡಿ ನಿಮ್ಗೇನು ಎಕ್ಸ್ಪೀರಿಯೆನ್ಸ್ ಆಯಿತು, ನೀವೇನೇನು ನೆನೆಸ್ಕೊಂಡ್ರಿ, ನಿಮ್ಗೇನೇನು ನೆನಪಾಗಿದೆ, ಅದೇ ನಮ್ಮ ಪ್ರಯತ್ನ ಆಗಿತ್ತು. ಹಳೆ ಕಾಲದ ಹ್ಯಾಂಡ್ಸೆಟ್ಗಳು, ಅಲ್ಲಿ ಜೀವನ. ನಮಗೆ ಒಂದು ಥಾಟ್ ಪ್ರೊಸೆಸ್ ಏನಿತ್ತಂದರೆ, ಇಲ್ಲ ಎಲ್ಲ ಜನ ನಾವು ಸಿಟಿಲಿ ಏನು ಲೈಫ್ ಲೀಡ್ ಮಾಡ್ತಾಯಿದ್ದೀವಿ, ಎಲ್ಲ ಒಂದಲ್ಲ ಒಂದು ಮೂಲ ಹಳ್ಳಿಯಿಂದನೇ ಬಂದಿರೋರು, ವಲಸೆ ಬಂದಿರೋರು. ಈ ಸಿಟಿ ಒತ್ತಡದಲ್ಲಿ ಆ ಫ್ರಸ್ಟ್ರೇಷನ್ ಒಳಗಡೆ ಲೈಫ್ ಲೀಡ್ ಮಾಡ್ತಿರೋರಿಗೆ ಒಂದು ಸರಿ ಊರು ನೆನಪಾಗಬೇಕು. ಆ ಕಲೋಕಿಯಲ್ ಲ್ಯಾಂಗ್ವೇಜ್ನ 100% ನಾವು ಇನ್ಪುಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಮಂಡ್ಯ ಸ್ಲ್ಯಾಂಗ್ ಏನಿದೆ ಅದರಲ್ಲಿರೋ ಬ್ಯೂಟಿನ 100% ನಾವು ಒಂದೇ ಒಂದು ಅಕ್ಷರನೂ ಬಿಡದೆ ಹೋದಂಗೆ ಇದು ಹೀಗೆ ಬರಬೇಕು ಅಂತಲೇ ಅಚೀವ್ ಮಾಡಿರೋದು. ಸೊ ಅದಕ್ಕೆ ಇದೆಲ್ಲ ಇವತ್ತು ಅಷ್ಟು ಜನ ಎಂಜಾಯ್ ಮಾಡ್ತಾಯಿದ್ರು ಅಂತ ಅನ್ಕೋತೀನಿ. ಸೊ ನಾವೇನು ಫಸ್ಟು ಥಾಟ್ ಪ್ರೊಸೆಸ್ಸಲ್ಲಿ ಶುರು ಮಾಡಿದ್ವಿ ಅದನ್ನು 100% ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದು ಎಷ್ಟಾಗಿದೆ ರೀಚು, ಅದು ಆಡಿಯನ್ಸ್ ನೀವು ನೋಡಿ ನಮಗೆ ಗೈಡ್ ಮಾಡಬೇಕು. ಈ ಸಿನಿಮಾಗೆ 3 ಜನ DOPs. ಅದರಲ್ಲಿ ಫಸ್ಟ್ ಪಾರ್ಟು ಇವ್ರು ಮಾಡಿದ್ದಾರೆ. ಇನ್ನೊಬ್ಬರು ಚೆನ್ನೈಯಿಂದ ಸತೀಶ್ ಸಾಕಾರ್ ಅಂತ, ಅವ್ರು ಇವತ್ತು ಬರೋಕ್ಕಾಗಿಲ್ಲ. ಇನ್ನೊಬ್ಬರು ಜೀವನ್ ಅಂತ. 3 ಕತೆಗೂ 3 ಕ್ಯಾಮ್ರಾಮನ್ನ ಬೈ ಇಂಟೆನ್ಷನಲ್ಲಿನೇ ಮಾಡಿದ್ವಿ. 3 ಕತೆ ಥರ ಬರಲಿ ಅಂತ. ಅದರಲ್ಲಿ ಫಸ್ಟ್ ಆಫ್ ಮಾಡಿರೋದು ಇವರು ರಿಷಿಕೇಶ್ ಅಂತ. ನಮಸ್ತೆ, ನಾನು ರಿಷಿಕೇಶ್ ಅಂತ ಹೇಳಿ. ಟೆಕ್ನಿಷಿಯನ್ ಆಗಿಬಿಟ್ಟು ಆಡಿಯನ್ಸ್ ಆಗಿ ಕೂತಾಗ ಲೋ ನವೀನ ಏನು ಅನ್ನಿಸ್ತು? ತುಂಬ ನೇಟಿವ್ ಆಗಿರೋಂಥ ಒಂದು ಕತೆ ಇದು. ಅಂದರೆ ಇದು ನಾವು ಫಸ್ಟಿಂದ ಟ್ರಾವೆಲ್ ಆಗಿರೋದ್ರಿಂದ ಸೊ ನನಗೆ ಎಲ್ಲ ವರ್ಷನಲ್ಲೂ ಎಲ್ಲ ಕತೆ ಗೊತ್ತಿರೋದ್ರಿಂದ ನನಗೆ ಎಲ್ಲ ಕ್ಯಾರೆಕ್ಟರ್ಸು ಸೇಮ್. ಅಂದರೆ ಒಂದು ಬ್ಯೂಟಿಫುಲ್ಲಾಗಿ ಕರ್ಕೊಂಡು ಹೋಗ್ತಾರೆ ಸಿನಿಮಾನ ಅಂತ, ನ್ಯಾಚುರಲಾಗಿ ಕರ್ಕೊಂಡು ಹೋಗ್ತಾರೆ. ಇದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನಿಸಲ್ಲ ನಿಮಗೆ, ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಹೋಗುತ್ತೆ. ನಿಮ್ಮ ಮಂಡ್ಯದಲ್ಲಿ ಲೋಕಲಲ್ಲಿ ನಡೆಯುವಂಥ ರಿಯಲ್ ಸೀನ್ಗಳನ್ನ ಇಟ್ಕೊಂಡು ಬಿಲ್ಡ್ ಮಾಡ್ಕೊಂಡು ಹೋಗಿರೋದು. ಅಲ್ಲದೆ ಲೊಕೇಶನ್ಸ್ಗಳು ಕೂಡ ಅದೇ ಥರದ್ದು ನಾವು ಹುಡುಕಿರೋದು. ಸೊ ಇದರಲ್ಲಿ ಫಸ್ಟ್ ಹಾಫಲ್ಲಿ ನಿಮಗೆ ಆ ವಿಲೇಜಸ್ ಆಗಿರ್ಬೋದು, ಆ ಮನೆಗಳಾಗಿರ್ಬೋದು, ಆ ಬ್ಯಾಕ್ ಡ್ರಾಪ್ಸ್ ಎಲ್ಲನೂ ತುಂಬ ರಿಯಲಿಸ್ಟಿಕ್. ಇದು ಈ ಕತೆ ಬಂದು ನಾನು ಶೂಟ್ ಮಾಡೋ ಪೋರ್ಷನ್ಸ್ ಎಲ್ಲ ಬಳ್ಳೆಕೆರೆಯಲ್ಲಿ ನಡೆದಿರೋದು. ಸೊ ಬಳ್ಳೆಕೆರೆಯಲ್ಲಿ ನಾವು ಸುಮಾರು 1 ಮಂತ್ ಬಿಫೋರೇ ಹೋಗಿ ನಾವೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ನೋಡಿದ್ದೀವಿ. ಆ್ಯಸ್ ಆಫ್ ನಾವು ಈ ಎಕ್ಸ್ಪೀರಿಯನ್ಸ್ನ ನೀವು ನೋಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಸಿನಿಮಾ ನೋಡಿದ್ರಾ? ನಾನೇ ಕೇಳಬೇಕು ನಾನು ಹೆಂಗೆ ಮಾಡಿದ್ದೀನಿ ಅಂತ. ಏನಂದ್ರೆ ಇಷ್ಟು ದಿನ ಟೆಕ್ನಿಷಿಯನ್ ಆಗಿದ್ರಿ, ಜೊತೆಲಿ ನಿಲ್ತಾ ಇದ್ರಿ, ಸ್ನೇಹಿತನಾಗಿದ್ರಿ. ಹೌದು. ಇವತ್ತು ಆಡಿಯನ್ಸ್ ಆಗಿ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಹೌದು, ಮಜಾ ಕೊಡ್ತಾ ಬದ್ಲಿ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಹೇಳೋಕೆ ಇಷ್ಟಪಡೋದು ಏನಂದರೆ, ನಾನು ಒಂದು ಸಿನಿಮಾ ಪ್ರಮೋಟ್ ಮಾಡೋಕೆ ಹಿಂಗೆ ಬಂದು ನಿಂತ್ಕೊತಿದ್ದೆ ಒಂದು ಟೈಮಲ್ಲಿ. ಇವ್ರ ರಿಕಾರ್ಡ್ಗೆ ಅಷ್ಟೇ ಏನೋ ಅಂತ ನನಗೆ ಗೊತ್ತು. ಇವತ್ತು ಯಾಕೆ ಅಂತಂದರೆ, ಒಂದು ಕಂಟೆಂಟ್ ಸಿಗಬೇಕು ಅಂತ ನಾವು ಓಡಾಡ್ತೀವಿ ಅಲ್ವರಾ. ಇವತ್ತು ಒಂದು ಒಳ್ಳೆ ಕಂಟೆಂಟ್ ಸಿಕ್ಕದೆ ನಮ್ಮ ಸಿನಿಮಾದಿಂದ, ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಎಲ್ಲ ಟೀಮು ಸೇರ್ಕೊಂಡು ಮಾಡಿದ್ದೀವಿ. ಇದಕ್ಕೆ ಪ್ರತಿಯೊಬ್ಬರು, ಇವರು ರಂಗಭೂಮಿ ಕಲಾವಿದರು, ಇವರಾಗಿರ್ಬೋದು, ರಮೇಶ್ ಆಗಿರ್ಬೋದು, ಇಲ್ಲಿ ಪ್ರತಿಯೊಬ್ಬರಿಗೂ ಅನ್ನ ನೀಡೋರು, ಅವಕಾಶ ಕೊಡೋರು, ಅದ್ರ ಜೊತೆಗೆ ನಿರ್ಮಾಪಕರು ತುಂಬ ನಮ್ಮನ್ನು ನಿಭಾಯಿಸ್ಕೊಂಡು ಚೆನ್ನಾಗಿ ಕರ್ಕೊಬಂದವ್ರೆ. ಒಂದು ಖುಷಿ ಆಗೋದೇನಪ್ಪ ಅಂದರೆ, ಈ ಕಂಟೆಂಟ್ಗಳಿಗೆ, ಈ ಕತೆಗೆ ನಮ್ಮನ್ನು ಆಯ್ಕೆ ಮಾಡ್ಕೊಂಡದ್ದು ಯಾರೋ ಎಲ್ಲ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಯಾರೂ ಇಲ್ಲ ನಮ್ಮಲ್ಲಿ, ಎಲ್ಲ ಈಗೀಗ ಚಿಗುರ್ತಾ ಇರುವಂಥ ಐಕ್ಳುಗಳು. ನಮ್ಮ ಮಂಡ್ಯ ಸೊಗಡಲ್ಲಿ ಅದ್ಭುತವಾದಂಥ ಸಿನಿಮಾ ಲೋನವಿನ ಬಂದಿದೆ. ನಮ್ಮ ಡೈರೆಕ್ಟ್ರು ಪವನ್ ಸರ್ ಆಗಿರ್ಬೋದು, ನವೀನ್ ಅಣ್ಣ ಇದಕ್ಕೆ ಒಂದು ತೂಕನೇ ಅಂತಲೇ ಹೇಳ್ಬೇಕು. ಅದಾದಮೇಲೆ ಬೆಂಚಿಕ್ ನಾಯಕ್ ಸ್ವಾಮಿಯವರು, ತುಂಬ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನೀವು ಚಾನ್ಸ್ ಕೊಡಬೇಕು ಅಂತಂತ ನವೀನ್ ಅಣ್ಣವ್ರಿಗೆ ಹೇಳಿ ಆ ಪಾತ್ರನ ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬ ಅದ್ಭುತವಾಗಿ ಕಥೆನ ಇದೇ ಥರ ಮಾಡಬೇಕು ಅಂತ ಮಾಡಿಸಿ, ನಾನು ಈ 3 ವರ್ಷ 2 ವರ್ಷ ಏನಾಯಿತು ಸ್ಟಾರ್ಟಿಂಗ್ ಕತೆ ಬರೆಯೋಗಿಂದನೂ ಜೊತೆಗೆ ಕೂತ್ಕೊಂಡು ಕತೆ ಬರೆದು ಮಾಡಿರುವಂಥ ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದೀವಿ. ದಯವಿಟ್ಟು ನಮ್ಮೆಲ್ಲ ಮಾಧ್ಯಮದವರು ದಯವಿಟ್ಟು ಈ ಒಂದು ಕಂಟೆಂಟ್ನ ಜನಕ್ಕೆ ತಲುಪುವಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಮತ್ತೆ ನಿಮ್ಮೆಲ್ಲರನ್ನೂ ಮಾತಾಡಿಸ್ತೀವಿ. ಅವರು ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಲೋ ನವೀನ ಸಿನಿಮಾನ ಎಲ್ಲ ನೋಡಿ ಹರಿಸಿ ಹಾರೈಸಿ ಎಂಜಾಯ್ ಮಾಡಿ. ಲೋ ನವೀನ ಹುಷಾರು ಕಲೋ.